10 ಇಯರ್ಸ್ನಿಂದ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಉಂಟು. ಅಂದರೆ ಮೇನ್ ಅಂದರೆ ನಾನು ನಿಲ್ಲುವಾಗ ಎಲ್ಲಿಯಾಗೋದು ಹೈಪರ್ ಮಾರ್ಕೆಟ್, ಸೂಪರ್ ಮಾರ್ಕೆಟಿಗೆಲ್ಲ ಹೋಗಿ ಅಲ್ಲಿ ಒಂದು 10-15 ನಿಮಿಷ ನಿಂತರೆ ಕಾಲು ತುಂಬ ನೋವಾಗ್ತದೆ, ಕಾಲಿನ ಅಡಿಭಾಗ. ಮತ್ತು ಸ್ವಲ್ಪ ಮೇಲೆ ಬಂದು ಮಧ್ಯಭಾಗ, ಬೆನ್ನಿನ ಹತ್ತಿರ ಸ್ವಲ್ಪ ನೋವಾಗಲಿಕ್ಕೆ ಆಗ್ತದೆ. ಇಮ್ಮಿಡಿಯೇಟಾಗಿ ನಾನು ಯಾವುದಾದ್ರೂ ಸೀಟ್ ನೋಡಿ ಕೂತ್ಕೊಳ್ಬೇಕು. ಓಕೆ. ಮತ್ತು ಈ ಟೈಲ್ಸ್, ಗ್ರನೈಟ್ಸ್, ಮಾರ್ಬಲ್ ಹಾಕಿದ ನೆಲದಲ್ಲಿ ಚಪ್ಪಲ್ ಹಾಕದೆ ನನಗೆ ನಡೀಲಿಕ್ಕೆ ಆಗೋಲ್ಲ. ಅಂದರೆ ಸ್ವಲ್ಪ ಟಯರ್ಡ್ ಆದಾಗೆ, ವೀಕ್ನೆಸ್ ಆದಾಗೆ ಆಗುತ್ತೆ. ಮತ್ತು ಶೂ ಹಾಗೆ, ಈ ಹೈ ಹೀಲ್ಸ್ ಶೂ ಅದನ್ನೆಲ್ಲ ಹಾಕಿದ್ದು ಕೂಡ ಕಾಲಿಗೆ ತುಂಬ ನೋವಾಗ್ತಾ ಇರ್ತದೆ. ಫ್ಲ್ಯಾಟ್ ಶೂ ಹಾಕಿದರೆ ಏನಾಗಲ್ಲ. ಮತ್ತು ನಾನು ಪ್ರೀವಿಯಸ್ಲಿ ಕ್ಯಾಲ್ಸಿಯಂ ಚೆಕ್ ಮಾಡಿದಾಗ ತುಂಬ ಲೋ ಕ್ಯಾಲ್ಸಿಯಂ ಇತ್ತು. ಮತ್ತು ಕೆಲವೊಮ್ಮೆ ಯೂರಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಇತ್ತು. ಮತ್ತು ಡೈಜೆಷನ್ ಇಶ್ಯೂ ಪ್ರಾಬ್ಲಮ್ ಇತ್ತು. ಹಾಗೆ ಓವರಾಲ್ ನನಗೆ ಹೆಲ್ತ್ ಈಗ ಮತ್ತು ಸ್ಟೆಪ್ ಎಲ್ಲ ಹತ್ತುವಾಗ ಜಾಯಿಂಟ್ ಮೇಲೆ ಇದರ ಮಂಡಿ ಹತ್ತಿರ ಪೇಯ್ನ್ ಆಗೋದು, ಹೀಗೆ ಸ್ವಲ್ಪ ಹಲವಾರು ಲೈಕ್ ಸಣ್ಣ ಪುಟ್ಟ ಕಾಯಿಲೆಗಳು ಇತ್ತು. ಅಂದರೆ ನಾನು ಕೆಲವೊಮ್ಮೆ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ಎಲ್ಲ ಹೇಳಿದೆ. ಅಂದರೆ ಅವರಿಗೆ ಅದು ಎಂಥ ಇಶ್ಯೂ ಅಂತ ಹೇಳಿ ಕೆಲವೊಮ್ಮೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಬೋನ್ಸ್ ಟೆಸ್ಟ್ ಮಾಡ್ತಾರೆ, ಮತ್ತು ನರ್ವ್ ಟೆಸ್ಟ್ ಮಾಡ್ತಾರೆ, ಮತ್ತು ಬೇರೆ ಮಲ್ಟಿಪಲ್ ಟೆಸ್ಟ್ ಎಲ್ಲ ಮಾಡಿ ಫೈನಲ್ಲಿ ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಹೇಳ್ತಾರೆ. ಓಕೆ. ಮತ್ತು ನೆಲದಲ್ಲಿ ಕೂಡ ನಾವು ಪ್ರೇಯರ್ ಎಲ್ಲ ಮಾಡುವಾಗ ನೆಲದಲ್ಲಿ ಕೂತ್ಕೊಳ್ತೇವೆ ಎಲ್ಲ. ಒಂದು ಸೈಡಿಗೆ ಕೂತ್ಕೊಂಡ್ರೆ 5 ನಿಮಿಷದಲ್ಲಿ ಕಾಲು ನೋವಾಗಲಿಕ್ಕೆ ಆಗ್ತದೆ. ಮತ್ತೊಂದು ಸೈಡಿಗೆ, ಮತ್ತು ಫ್ರಂಟ್ ಮತ್ತು ಬ್ಯಾಕ್, ಕಾಲೆಲ್ಲ ಆಚೆ ಈಚೆ ಹಾಕಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗ್ತದೆ. ಮತ್ತು ಕೂತ್ಕೊಂಡ್ರೆ ಮತ್ತು ಹೇಳುವಾಗ ಮತ್ತೆ ಜಾಯಿಂಟ್ ಪೇಯ್ನ್ ಆಗ್ತದೆ. ಇದು ನನ್ನ ಪ್ರಾಬ್ಲಮ್. ನೀವು ಅದಕ್ಕೆ ಬೇಕಾಗಿ ನಾನು ನಿಮ್ಮಿಂದ ಅಪಾಯಿಂಟ್ಮೆಂಟ್ ತಗೊಂಡು ಬಂದದ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಆ್ಯಕ್ಚುಲಿ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ನಾನು ಬರೆದುಕೊಂಡಿದ್ದೀನಿ. ಆದರೆ ಒಂದೇ ಒಂದು ನಿಮ್ಗೆ ಏನಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್ಸ್ ಇದೆ. ಲೋ ಎನರ್ಜಿ ಇದೆ, ನಿಮಗೆ ಕ್ಯಾಲ್ಶಿಯಂ ಪ್ರಾಬ್ಲಮ್ಸ್ ಇದೆ, ಆಮೇಲೆ ಯೂರಿಕ್ ಆ್ಯಸಿಡ್ ಫ್ಲಕ್ಚುಯೇಷನ್ ಇದೆ, ಹಾಗೂ ನೀ ಪ್ರಾಬ್ಲಮ್ ಇದೆ, ಸೊಂಟ ನೋವಿದೆ, ಮತ್ತು ಕಾಲೆಲ್ಲ ನಮ್ನೆಸ್ ಅಂತ ಬರುತ್ತೆ ನಡಿಬೇಕಾದ್ರೆ. ಇದಕ್ಕೆಲ್ಲದಕ್ಕೂ ಪ್ರಾಬ್ಲಮ್ ನಾವು ಎಲ್ಲ ಇದು ಮೆಡಿಕಲಿ ಪ್ಲಸ್ ನ್ಯಾಚುರಲ್ ಹೋಲಿಸ್ಟಿಕಲಿ ನಾವು ಎರಡು ಕಂಬೈನ್ ಮಾಡಿ ನಾನು ನಿಮಗೆ ಇದು ಟ್ರೀಟ್ಮೆಂಟ್ ಕೊಡೋದು ಸರ್. ಇದರಲ್ಲಿ ನಮ್ಮದು ಟ್ರೀಟ್ಮೆಂಟಲ್ಲಿ ಯಾವುದೇ ರೀತಿಯ ಮೆಡಿಸನ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ನೀವು ಮೆಡಿಸನ್ಸ್ ತಗೊಳ್ತಾ ಇರ್ತೀರಾ ಅಂತ ಹೇಳಿದರೆ ಈ ಮೆಡಿಸನ್ಗೆ ನಾವು ಹೋಲಿಸ್ಟಿಕ್ಕಾಗಿ ಫಿಸಿಕಲಿ, ಮೆಂಟಲಿ ಮತ್ತು ಸ್ಪಿರಿಚುವಲಿ ಯಾವ ರೀತಿ ನೀವು ಹೀಲ್ ಮಾಡ್ಕೊಬೋದು, ನಿಮ್ಮ ಹೀಲಿಂಗ್ ಪ್ರಾಸೆಸ್ನ ಯಾವ ರೀತಿ ನೀವು ಎನ್ಹ್ಯಾನ್ಸ್ ಮಾಡ್ಕೊಬೋದು, ಸೊ ದ್ಯಾಟ್ ಫಾಸ್ಟ್ ರಿಸಲ್ಟ್ಸ್ ಕೊಡೋದಕ್ಕೆ ಇದು ನಾವು ಮಾಡೋದು. ಇದರಲ್ಲಿ ನಮ್ಮದು ಮೆಥಡಲ್ಲಿ ಒಂದು 3 ಮೆಥಡ್ಸ್ ನಾವು ಫೋಕಸ್ ಮಾಡ್ತೀವಿ. ಅದು ಇಂಪಾರ್ಟೆಂಟ್ ಅಂದರೆ ಬ್ಲಡ್ ಹೆಲ್ತ್ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ. ಬ್ಲಡ್ ಹೆಲ್ತ್ ಅಂತ ಹೇಳಿದ್ರೆ ಅದರಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಬ್ಲಡ್ ವೆಸಲ್ಸು ನರ್ಚರ್ ಮಾಡೋದು, ಮತ್ತು ಇನ್ನೊಂದು ಬ್ಲಡ್ ಫ್ಲೋ ರೆಗ್ಯುಲೇಟ್ ಮಾಡೋದು, ಹಾಗೂ ಥರ್ಡ್ ಒನ್ನು ಬ್ಲಡ್ ಡಿಟಾಕ್ಸಿಫೈ ಮಾಡೋದು. ಇದೆಲ್ಲ ಪ್ರಾಸೆಸ್ಸು ನಾವು ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 7 ಡೇಸ್ ಆದರೂ ನಾವು ಮಾಡಲೇಬೇಕು ಫಾರ್ ಬೆಟರ್ ರಿಸಲ್ಟ್ಸ್ಗೆ. ಸೊ ನೀವು 3 ಸ್ಟೆಪ್ಪು ನೀವು ಫಾಲೋ ಮಾಡಿದ್ರಂದರೆ ಆ 3 ಸ್ಟೆಪ್ಪಲ್ಲಿ ನಿಮಗೆ ಎಲ್ಲ ರೀತಿಯ ಇಂಪ್ರೂವ್ಮೆಂಟ್ಸು ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನಮ್ಮದು ಮೇನ್ ಫಂಕ್ಷನ್ ಆಫ್ ದ ಬ್ಲಡ್ ಏನಂತ ಹೇಳಿದ್ರೆ ಇದು ಬ್ಲಡ್ಡಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಸಪ್ಲೈ ಆಗುತ್ತೆ. ನಮ್ಮ ಬಾಡಿಯ ಎಲ್ಲ ಕಡೆಗೂ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ, ಹಾಗೂ ಹಾರ್ಮೋನ್ಸು ಎಲ್ಲ ಕಡೆ ಸಪ್ಲೈ ಆಗುತ್ತೆ. ಮತ್ತು ಯಾವುದೇ ರೀತಿಯ ವೇಸ್ಟ್ ಡಿಸ್ಪೋಸಲನ್ನು ನಮ್ಮ ಬ್ಲಡ್ ಓನ್ಲಿ ಇದು ಆಗೋದು. ಹಾಗೂ ನಮ್ಮ ಬಾಡಿಯಲ್ಲಿ ಯಾವುದೇ ರೋಗ ನಿರೋಧಕ ಶಕ್ತಿ, ಯಾವುದೇ ಕಾಯಿಲೆ ಬರ್ದಂಗೆ ರೋಗ ನಿರೋಧಕ ಶಕ್ತಿ ನಮ್ಮದ್ರಲ್ಲಿ ಜಾಸ್ತಿ ಆಗುತ್ತೆ. ಆ ಥರ ಮಾಡುತ್ತೆ ಬ್ಲಡ್ಡು. ಸೊ ಇದೆಲ್ಲದಕ್ಕೂ ನಮಗೆ ಬ್ಲಡ್ನ ನಾವು ಚೆನ್ನಾಗಿ ಇಟ್ಕೊಬೇಕು. ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಿ ಎಫೆಕ್ಟಿವ್ ಆಗಿರಬೇಕು. ಅದನ್ನು ಯಾವ ರೀತಿ ಮಾಡೋದಂದ್ಬಿಟ್ಟು ನಾವು ಈ 3 ಮೆಥಡ್ಸಿಂದ ನಮಗೆ ಊಟ ಹೇಳ್ಕೊಡ್ತೀವಿ. ಒಂದು ಊಟದಿಂದ ಆಗಿರ್ಬೋದು, ಮತ್ತು ವಾಟರಿಂದ ಆಗಿರ್ಬೋದು, ಬ್ರೀದಿಂಗ್ ಮಾಡೋದ್ರಿಂದ, ಎಕ್ಸಸೈಸಿಂದ, ಲೈಫ್ ಸ್ಟೈಲ್ ಚೇಂಜಸ್ಸು, ಇದು ಪ್ರತಿಯೊಂದ್ರ ಬಗ್ಗೆ ನಾವು ನಿಮಗೆ ಮಾತಾಡಿ ಇನ್ನೂ ಡೀಪಾಗಿ ನಿಮ್ಮದು ರಿಪೋರ್ಟ್ಸ್ ಎಲ್ಲ ನೋಡಿ ಚೆಕ್ ಮಾಡಿ ನಾವು ನಿಮಗೆ ಅಡ್ವೈಸ್ ಮಾಡೋದು ಸರ್. ಪ್ರತಿಯೊಂದೂ ಇಟ್ ಈಸ್ ಅ ಪೇಷಂಟ್ ಬೇಸ್ಡ್. ಇವಾಗ ಒಬ್ಬರು ಪೇಷಂಟು ಕಾಯಿಲೆ ಇರೋರು, ಇವಾಗ ನಿಮಗಿರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಇರೋದಿಲ್ಲ. ಸೊ ಅವರವ್ರ ಪ್ರಾಬ್ಲಮ್ನ ನಾವು ಅಸೆಸ್ ಮಾಡಿ ಅವರವ್ರ ಪ್ರಾಬ್ಲಮ್ಸ್ಗೆ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡೋದಿದು. ಇದರಲ್ಲಿ ಯಾವುದೇ ರೀತಿಯ ಮೆಡಿಸನ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆಲ್ರೆಡಿ ನೀವು ತಗೊಳ್ಳೋ ಮೆಡಿಸನ್ನ ನಾವು
ಪ್ಲಸ್ ನ್ಯಾಚುರಲ್ ರೆಮಿಡೀಸ್ ಸ್ವಲ್ಪ ಹೆಲ್ಪ್ ಮಾಡಿ ನೀವು ಸ್ವಲ್ಪ ಬೇಗ ಇಂಪ್ರೂವ್ ಆಗೋ ಥರ ನಾವು ಮಾಡ್ತೀವಿ. ಅರ್ಥ ಆಗಿದೆ ಸರ್? ಓಕೆ. ಈಗ ಇನಿಷಿಯಲಿ ನಾನು ನೀವೆಂತಾದರೂ ನಮಗೆ ಸಜೆಷನ್ ಕೊಡ್ತೀರಾ, ಲೈಕ್ ಇದು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಪ್ರಿಕಾಷನರಿ ಆಗಿ ನೀವು ಎಂತೆಲ್ಲ ಹೇಗೆ ಮಾಡಬೇಕಂತೇಳಿ ಎಂತಾದರೂ ಹೇಳ್ತೀರಾ? ಸರ್, ನಮ್ಮದು ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ನಾವು ಚೆನ್ನಾಗಿ ಇಟ್ಕೊಬೇಕು. ಅದು ನಮ್ಮದು ಮೇನ್ ಫಂಡಮೆಂಟಲ್ ಒಂದು ಕಾನ್ಸೆಪ್ಟ್ ಇಲ್ಲಿ. ಫಂಡಮೆಂಟಲ್ ಕಾನ್ಸೆಪ್ಟಲ್ಲಿ ನಮ್ಮ ಬಾಡಿ ಫಸ್ಟ್ ಆಫ್ ಆಲು ನಾವು ನಮ್ಮದು ಫಂಡಮೆಂಟಲಾಗಿ ನಾವು ಏನು ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮದು ಆರ್ಗನ್ ಸಿಸ್ಟಮ್ನ ನಾವು ಸ್ವಲ್ಪ ಚೆನ್ನಾಗಿ ತಿಳ್ಕೊಬೇಕು ಬಾಡಿಯಲ್ಲಿ. ಈ ಆರ್ಗನ್ ಸಿಸ್ಟಮ್ ಅದು ಬೇಸಿಕ್ ಫಂಡಮೆಂಟಲ್ಸು. ಇವಾಗ ನಾವು ಎಲ್ಲ ಎಷ್ಟೊಂದು ಆರ್ಗನ್ಸ್ ಇದೆ, 11 ಆರ್ಗನ್ಸ್ ಇದೆ ನಮ್ಮ ಬಾಡಿಯಲ್ಲಿ. 11 ಆರ್ಗನ್ಸೂ ಯಾವ್ಯಾವ ಪಾರ್ಟಲ್ಲಿ ಇರಬೇಕು ಅದೇ ಜಾಗದಲ್ಲಿ ಇದ್ರೇ ಅದಕ್ಕೆ ವ್ಯಾಲ್ಯೂ ಇರುತ್ತೆ, ಅದು ನಾವು ಹೆಲ್ತಿಯಾಗಿರ್ತೀವಿ. ಅದು ಬೇರೆ ಕಡೆ ಡಿಸ್ಪ್ಲೇಸ್ ಆದರೆ ಅದು ಹೆಸರು ಬೇರೆ ಬರುತ್ತೆ, ಪ್ಲಸ್ಸು ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಾವು ಒಂದು ಯಾವುದ್ಯಾವ್ದು ಮೇಯ್ನ್ ಇಂಪಾರ್ಟೆಂಟು ಅದು ಮಾತ್ರ ನಾನು ಹೇಳ್ತೀನಿ ಸರ್. ಒಂದು 2-3 ಮೆಥಡ್ಸು. ನಮ್ಮದು ವಾಟರ್ ಬಂದುಬಿಟ್ಟು ನಮ್ಮ ಬಾಡಿಯಲ್ಲಿ ಎಷ್ಟು ಇಂಪಾರ್ಟೆಂಟು ವಾಟರ್ ಅಂತ ಹೇಳಿದ್ರೆ ಹೇಳಲಿಕ್ಕಾಗೋದಿಲ್ಲ. 99.9% ಎಲ್ಲ ಕಾಯಿಲೆನೂ ನಮ್ಮದು ದೇಹದಿಂದ ನಾವು ಇದು ಚೆನ್ನಾಗಿ ನಾವು ವಾಟರ್ ಇಂಟೇಕ್ ಮಾಡಿದ್ರೂ ಅದು ಕಾಯಿಲೆಗಳು ಹೋಗ್ಬಿಡುತ್ತೆ. ಈ ವಾಟರ್ ಇಂಟೇಕ್ ನಾವು ನಮ್ಮ ಬಾಡಿ ಬ್ಲಡ್ ಬಂದುಬಿಟ್ಟು ಆಲ್ಕಲೈನ್ ಇನ್ ನೇಚರ್. ಸೊ ಬಾಡಿ ಬ್ಲಡ್ ವೆಸಲ್ಸ್ ಬಂದುಬಿಟ್ಟು ಒಂದು ಹೈವೇ ಥರ ನಮ್ಮ ಬಾಡಿಯಲ್ಲಿ. ಹೈವೇ ಚೆನ್ನಾಗಿದ್ದರೆ, ಹೈವೇ ಸ್ಟ್ರಾಂಗ್ ಆಗಿದ್ದರೆ ಯಾವುದೇ ರೀತಿಯ ಕಾಯಿಲೆಗಳು ಬರೋದಿಲ್ಲ. ಯಾಕೆಂದರೆ ಎಲ್ಲ ವೆಹಿಕಲ್ಸು ಚೆನ್ನಾಗಿ ಹೋಗ್ತಾ ಇರುತ್ತೆ ಹೈವೇ ಚೆನ್ನಾಗಿದ್ದರೆ. ಸೊ ಹೈವೇ ಅನ್ನೋದು ಒಂದು ಬ್ಲಡ್ ವೆಸಲ್ಸು, ಇದು ನಾವು ಒಂದು ಕೋರಿಲೇಟ್ ಮಾಡಿ ಹೇಳಿದಾಗ ಅದರಿಂದ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅದನ್ನು ಯಾವುದೇ ರೀತಿಯ ಕಾಯಿಲೆ ಬರೋದಿಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ನೀರು, ವಾಟರ್ ಡಿಟಾಕ್ಸ್ ಮೆಥಡ್ ಅಂತ ಹೇಳ್ತೀವಿ. ವಾಟರ್ ಆಲ್ರೆಡಿ ಬಾಡಿ ಬ್ಲಡ್ ಬಂದುಬಿಟ್ಟು ಆಲ್ಕಲೈನ್ ಇನ್ ನೇಚರ್. ಸೊ ಬಾಡಿ ಬ್ಲಡ್ ವೆಸಲ್ಸ್ ಬಂದುಬಿಟ್ಟು ಒಂದು ಹೈವೇ ಥರ ನಮ್ಮ ಬಾಡಿಯಲ್ಲಿ. ಹೈವೇ ಚೆನ್ನಾಗಿದ್ದರೆ, ಹೈವೇ ಸ್ಟ್ರಾಂಗ್ ಆಗಿದ್ದರೆ ಯಾವುದೇ ರೀತಿಯ ಕಾಯಿಲೆಗಳು ಬರೋದಿಲ್ಲ. ಯಾಕೆಂದರೆ ಎಲ್ಲ ವೆಹಿಕಲ್ಸು ಚೆನ್ನಾಗಿ ಹೋಗ್ತಾ ಇರುತ್ತೆ ಹೈವೇ ಚೆನ್ನಾಗಿದ್ದರೆ. ಸೊ ಹೈವೇ ಅನ್ನೋದು ಒಂದು ಬ್ಲಡ್ ವೆಸಲ್ಸು, ಇದು ನಾವು ಒಂದು ಕೋರಿಲೇಟ್ ಮಾಡಿ ಹೇಳಿದಾಗ ಅದರಿಂದ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅದನ್ನು ಯಾವುದೇ ರೀತಿಯ ಕಾಯಿಲೆ ಬರೋದಿಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ನೀರು, ವಾಟರ್ ಡಿಟಾಕ್ಸ್ ಮೆಥಡ್ ಅಂತ ಹೇಳ್ತೀವಿ. ವಾಟರ್ ಆಲ್ರೆಡಿ ನಮ್ಮದು ಪ್ಯೂರಿಫೈ ವಾಟರ್ ಆಗಿರುತ್ತೆ, ಮತ್ತು ಫಿಲ್ಟರ್ ವಾಟರ್ ಆಗಿರುತ್ತೆ, ಅದೆಲ್ಲ ಚೆನ್ನಾಗಿರುತ್ತೆ. ಆದರೂ ಅದಕ್ಕೆ ನಾವು ಅದು ಆ್ಯಸಿಡಿಕ್ ಅಂತಲೇ ಬರುತ್ತೆ. ನಾವು ಎಷ್ಟೇ ಪ್ಯೂರಿಫೈ ಮಾಡಿದ್ರೂ ವಾಟರ್ ಆ್ಯಸಿಡಿಕ್ ಆಗೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಒಂದೊಂದು ಟೈಮು. ಯಾಕೆಂದರೆ ಮೋಸ್ಟ್ಲಿ ಅವ್ರು ಚೆಕ್ಕಿಂಗ್ ಮಾಡಿರೋದು ಅದು ಮೀಟರ್ ಸರಿ ಇಲ್ಲದೆ ಇರ್ಬೋದು, ಇಲ್ಲಾಂದರೆ ಏನಾದರೂ ಟಾಕ್ಸಿನ್ಸ್ ಇರ್ಬೋದು, ನಮ್ಗೆ ಗೊತ್ತಿರಲ್ಲ. ನಾವು ಯಾವತ್ತೂ ಮೈಕ್ರೋಸ್ಕೋಪಲ್ಲಿ ನೋಡಿ ನಾವು ಕುಡಿಯೋದಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಕೊರಿಯಂಡರ್ ಲೀವ್ಸು, ಪುದೀನ, ಮಿಂಟು, ಇದು ಜಿಂಜರ್, ಸ್ವಲ್ಪ ಕ್ಯೂಕಂಬ, ಇದೆಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ನಾವು ಒಂದೊಂದು ದಿನ ಬಾಟ್ಲಲ್ಲಿ, ಗ್ಲಾಸ್ ಬಾಟ್ಲ್, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಗ್ಲಾಸ್ ಬಾಟಲ್ಸಲ್ಲಿ ಹಾಕ್ಕೊಂಡು ಇದೆಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ್ ಪರ್ ಡೇ ಒಂದೊಂದು ಹಾಕ್ಕೊಂಡ್ರೆ ಕುಡಿದ್ರೆ 24 hours ನಿಮಗೆ ಫ್ಲಶ್ ಔಟ್ ಆಗುತ್ತೆ. ಇದರಿಂದ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ, ಇಂಪ್ರೂವ್ ಆಗುತ್ತೆ. ಇದರಿಂದ ಏನೇ ಪ್ರಾಬ್ಲಮ್ ಇದ್ದರೂ, ಯಾವುದೇ ಟಾಕ್ಸಿನ್ಸ್ ಇದ್ದರೂ ಸ್ವಲ್ಪ ಅದು ಎಲಿಮಿನೇಟ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಇದು ಮಾಡ್ಬೋದು. ಮತ್ತು ಇನ್ನೊಂದು ಮೆಥಡ್ ಏನಂದರೆ, ನಾವು ತರಕಾರಿ ಎಲ್ಲ ಮನೇಲಿ ತರ್ತೀರ ನೀವು, ಎಲ್ಲ ಕಡೆ ನಾವು ಯಾವ ತರಕಾರಿ ಎಲ್ಲಿ ಬೆಳೆಸ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಅದರಲ್ಲಿ ತುಂಬ ಪೆಸ್ಟಿಸೈಡ್ಸ್ ಯೂಸ್ ಮಾಡಿರ್ತಾರೆ. ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ಆದರೆ ಅದರಲ್ಲಿ ಪೆಸ್ಟಿಸೈಡ್ಸ್ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಲಿಕ್ಕಾಗಲ್ಲ, ಅಷ್ಟು ನಮ್ಮ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ. ಸೊ ನಾವು ತೊಗೊಂಬಂದು ಹಾಗೆ ಒಂದು 2 ನಿಮಿಷ ತೊಳೆದು ಹಾಕ್ಬಿಡ್ತೀವಿ. ಅದ್ರ ಬದಲು ಏನು ಮಾಡಬೇಕಂದ್ರೆ ಒಂದು 10 minutes ಟ್ಯಾಮ್ರಿನ್ ವಾಟರ್ ಇಲ್ಲಾಂದರೆ ಸಾಲ್ಟ್ ವಾಟ್ರಲ್ಲಿ ನೀವು ಸೋಕ್ ಮಾಡಿ ಅದನ್ನು ವಾಶ್ ಮಾಡಿ ಆಮೇಲೆ ನೀವು ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಅದು ಪೆಸ್ಟಿಸೈಡ್ಸು ಕಡಿಮೆ ಆಗುತ್ತೆ. ಸೊ ಇದು ಒಂದು 2 ಮೆಥಡ್ಸು. ಥರ್ಡ್ ಮೆಥಡ್ ಬಂದುಬಿಟ್ಟು ಬ್ರೀದಿಂಗ್ ಸರ್. ಬ್ರೀದಿಂಗ್ ಅಂತ ಹೇಳಿದ್ರೆ ನಾವು ಫ್ಯಾನ್ಸಿ ಬ್ರೀದಿಂಗ್ ಎಲ್ಲ ಬೇಡ, ನಿಮಗೆ ಆಗಲಿಕ್ಕೆ ಟೈಮ್ ಇಲ್ಲ ಫ್ಯಾನ್ಸಿ ತುಂಬ ಕಾಂಪ್ಲಿಕೇಟೆಡ್ ಬ್ರೀದಿಂಗ್ ಮಾಡಲಿಕ್ಕೆ ಅಂತ ಹೇಳಿದ್ರೆ. ಯಾಕೆಂದರೆ ನೀವು ತುಂಬ ಬ್ಯುಸಿ ಇರ್ತೀರ, ವರ್ಕ್ ಮಾಡ್ತಾ ಇರ್ತೀರ, ಟ್ರಾವೆಲಿಂಗ್ ಮಾಡ್ತಾ ಇರ್ತೀರ. ಅದರಿಂದ ಏನು ಮಾಡಬೇಕು, ನಿಮಗೆ ಟೈಮ್ ಸಿಕ್ಕಿದಾಗ ಅಟ್ಲೀಸ್ಟು ಲಂಚ್ ಟೈಮ್ ಆದಮೇಲೆ, ಲಂಚ್ ಟೈಮ್ ಒಂದು 1/2 hour ಆದಮೇಲೆ, ಲಂಚ್ ಟೈಮ್ 1/2 hour ಮೊದಲು ನೀವು ಒಂದು ಸ್ವಲ್ಪ ಬ್ರೀದಿಂಗ್ ಮಾಡ್ಬೋದು, ಡೀಪ್ ಬ್ರೀದಿಂಗ್ ಮಾಡ್ಬೋದು. ಅಟ್ಲೀಸ್ಟ್ 1 minute, 2 minutes, 3 minutes ಮಾಡ್ಬೋದು. ಇದು ಓಕೆ, ಒಂದು ಫ್ಯೂ ಸೆಕೆಂಡ್ಸ್, ಒಂದು 30 seconds ನೀವು ಇನ್ಹೇಲ್ ಮಾಡ್ಬೋದು, 30 seconds ಹೋಲ್ಡ್ ಮಾಡಿ 30 seconds ಬ್ರೀದ್ ಔಟ್ ಮಾಡ್ಬೋದು. ಈಗ ಮಾಡೋದ್ರಿಂದ ಸ್ವಲ್ಪ ಅದು ನಮಗೆ ಇನಿಷಿಯೇಟ್ ಮಾಡುತ್ತೆ, ಅದು ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಕ್ಕೆ ಇನಿಷಿಯೇಟ್ ಆಗುತ್ತೆ. ಸೊ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೊಂದು ಇವಾಗ ಯಾವುದಾದ್ರೂ ಪೇಷಂಟ್ಸು ಆನ್ ದ ವೇ ರೋಡ್ ಮೇಲೆ ಇಲ್ಲ ಹಾಸ್ಪಿಟ್ಲ್ ಅಲ್ಲದೆ ಬೇರೆ ಕಡೆ
ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಹಾರ್ಟ್ ಬ್ಲಾಕ್ಸ್ ಆಗಿರುತ್ತೆ, ಬಿದ್ದೋಗಿರ್ತಾರೆ. ಆವಾಗ ನಾವು ಸಡನ್ನಾಗಿ CPR ಕೊಡಬೇಕು. CPR ಕೊಡೋರೆಲ್ಲ ಡಾಕ್ಟರ್ಸ್ ಆಗಿರೋದಿಲ್ಲ. ರೋಡ್ ಸೈಡಲ್ಲಿ ಯಾರಾದರೂ ಒಬ್ಬರು CPR ಕೊಡ್ತಾರೆ, ಗೊತ್ತಿಲ್ಲ ಅವರು, ಹೇಗೋ ಒಂದು ಪ್ರೆಸ್ ಮಾಡಿ ಚೆಸ್ಟ್ ಕಂಪ್ರೆಷನ್ ಕೊಟ್ಟಾಗ ಆ ಪೇಷಂಟು ಮತ್ತೆ ಉಸಿರಾಡ್ತಾರೆ, ಮತ್ತೆ ಪ್ರಾಣ ಬರುತ್ತೆ. ಆವಾಗ 1 ಮಿನಿಟ್ಗೆ ಅಷ್ಟು ನಾವು ಒಂದು ಬ್ರೀದಿಂಗ್ ಕೊಟ್ಟಾಗ ಅವರು ಪ್ರಾಣ ಉಳಿಯುತ್ತೆ ಅಂದರೆ ನಾವು ಡೈಲಿ ಮಾಡಿದ್ರೆ ನಾವು ಎಷ್ಟು ದಿನ ಬದುಕ್ಬೋದಲ್ವಾ ಸರ್? ಅದು ಇಂಪಾರ್ಟೆನ್ಸ್ ಆಫ್ ಬ್ರೀದಿಂಗು. ಈ ಥರ ತುಂಬ ಮೆಥಡ್ಸ್ ಇದೆ. ನೀವು ನಿಮಗೆ ಯಾವುದು ಸೂಟಬಲ್ ಅಂಥೇಳಿ ನಾವು ನಿಮಗೆ ಇನ್ನೂ ನಿಮ್ಮ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಅದೆಲ್ಲ ನೋಡಿ ಅಸೆಸ್ ಮಾಡಿ ನಾವು ನಿಮ್ಗೆ ಅಡ್ವೈಸ್ ಕೊಡ್ತೀವಿ ಸರ್. ಆಯಿತು, ಥ್ಯಾಂಕ್ ಯು ಮೇಡಮ್. ಇನ್ನು ಯಾವಾಗ ನಾನು ಕನ್ಸಲ್ಟೇಷನ್ಗೆ ಬರಬೇಕು? ಅದು ನೆಕ್ಸ್ಟ್ ಸ್ಟೆಪ್ ಎಂಥದ್ದು? ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ವೀಕ್ ಬನ್ನಿ ಸರ್. ಓಕೆ, ಆಯಿತು. ಅದು ನೀವು ಬರೆದು ಕೊಡ್ತೀರಲ್ಲ, ನಾನು ಜಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.